ಬೆಂಗಳೂರು ಅಂದರೆ ಕೇವಲ ಟ್ರಾಫಿಕ್ ಜಾಮ್ ಅಥವಾ IT ಕಂಪನಿಗಳಲ್ಲ. ಈ ನಗರದ ಪ್ರತಿ ಗಲ್ಲಿಗೂ ಜೀವ ತುಂಬುವ ಆ ನೀಲಿ ಮತ್ತು ಹಸಿರು ಬಣ್ಣದ ಬಸ್ಸುಗಳು. ಪ್ರತಿದಿನ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನರನ್ನು ಹೊತ್ತು ಸಾಗಿಸುವ ಏಷ್ಯಾದಲ್ಲೇ ಅತ್ಯಂತ ಲಾಭದಾಯಕ ಸಾರಿಗೆ ಸಂಸ್ಥೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿರುವ ನಮ್ಮ BMTC. ಕೇವಲ ಒಂದು ಸರ್ಕಾರಿ ಸಂಸ್ಥೆಯಲ್ಲ, ಇದು ಪ್ರತಿಯೊಬ್ಬ ಬೆಂಗಳೂರಿನ ಜೀವನದ ಅವಿಭಾಜ್ಯ ಅಂಗ. ಮೆಜೆಸ್ಟಿಕ್ನ ಗದ್ದಲದಿಂದ ಹಿಡಿದು IT ಕಾರಿಡಾರ್ಗಳವರೆಗೆ ಈ ಬಸ್ಸುಗಳು ಸವೆಸಿದ ಹಾದಿ ಮತ್ತು ಅವುಗಳ ಹಿಂದಿರುವ ರೋಚಕ ಇತಿಹಾಸ ನಿಮಗೆ ಗೊತ್ತೇ? ಬನ್ನಿ, ಈ ಒಂದು ವಿಡಿಯೋದಲ್ಲಿ ಬೆಂಗಳೂರಿನ ನೈಜ ಲೈಫ್ ಲೈನ್ ಬಗ್ಗೆ ಆಳವಾಗಿ ತಿಳಿಯೋಣ. BMTCಯ ಇತಿಹಾಸವನ್ನು ಕೆದಕಿದರೆ ನಮಗೆ ಮೊದಲು ನೆನಪಾಗೋದು ಹಳೆಯ BTS ಕಾಲದ ಕೆಂಪು ಬಣ್ಣದ ಬಸ್ಸುಗಳು. 1997ರಲ್ಲಿ BMTC ಸ್ವತಂತ್ರ ಸಂಸ್ಥೆಯಾಗಿ ರೂಪಾಂತರಗೊಂಡ ನಂತರ ಬೆಂಗಳೂರಿನ ಬೆಳವಣಿಗೆಗೆ ಪೂರಕವಾಗಿ ತನ್ನ ಸೇವೆಯನ್ನು ವಿಸ್ತರಿಸುತ್ತಾ ಬಂದಿದೆ. ಈ ಪ್ರಯಾಣದಲ್ಲಿ ಮೆಜೆಸ್ಟಿಕ್ ಅಥವಾ ಕೆಂಪೇಗೌಡ ಬಸ್ ನಿಲ್ದಾಣವು ಇಡೀ ವ್ಯವಸ್ಥೆಯ ಹೃದಯ ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ಲಾಟ್ಫಾರ್ಮ್ಗಳ ನಡುವೆ ಓಡುವ ಜನ, ಕಂಡಕ್ಟರ್ಗಳು ಮುಂದೆ ಹೋಗಿ ಎಂಬ ಸದ್ದು ಮತ್ತು ಸರಿಯಾದ ಬಸ್ ಹತ್ತಲು ನಡೆಸುವ ಆ ಒಂದು ಸರ್ಕಸ್ ಪ್ರತಿಯೊಬ್ಬ ಮಧ್ಯಮ ವರ್ಗದ ಬೆಂಗಳೂರಿನ ದಿನಚರಿಯ ಭಾಗವಾಗಿದೆ. ಅಷ್ಟೇ ಅಲ್ಲದೆ, ಭಾರತದಲ್ಲೇ ಮೊದಲ ಬಾರಿಗೆ ನಗರ ಸಾರಿಗೆ ವೋಲ್ವೋ ಬಸ್ಸುಗಳನ್ನು ಪರಿಚಯಿಸಿದ ಕೀರ್ತಿ ನಮ್ಮ BMTCಗೆ ಸಲ್ಲುತ್ತದೆ. ಇದು ಅಂದು ಸಾರಿಗೆ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿತು. IT ಉದ್ಯೋಗಿಗಳಿಂದ ಹಿಡಿದು ಸಾಮಾನ್ಯರವರೆಗೂ ಎಲ್ಲರಿಗೂ ಹವಾನಿಯಂತ್ರಿತ ಪ್ರಯಾಣದ ಅನುಭವ ನೀಡಿತು. ಕೇವಲ ಬಸ್ಸುಗಳಷ್ಟೇ ಅಲ್ಲ, BMTCಯ ಯಶಸ್ಸಿನ ಹಿಂದೆ ಸಾವಿರಾರು ಚಾಲಕರ ಮತ್ತು ನಿರ್ವಾಹಕರ ಕಠಿಣ ಪರಿಶ್ರಮವಿದೆ. ಟ್ರಾಫಿಕ್ ಕಿರಿಕಿರಿ, ಬದಲಾಗುವ ಹವಾಮಾನ ಮತ್ತು ಸಾವಿರಾರು ಜನರ ಒತ್ತಡ ನಡುವೆಯೂ ಅವರು ನಗರವನ್ನು ಚಲನೆಯಲ್ಲಿಡುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ BMTC ಡಿಜಿಟಲ್ ಯುಗಕ್ಕೆ ತೆರೆದುಕೊಂಡಿತು. ಸ್ಮಾರ್ಟ್ ಕಾರ್ಡ್ಗಳು, GPS ಟ್ರ್ಯಾಕಿಂಗ್ ಮತ್ತು ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಬಸ್ಸುಗಳನ್ನು ರಸ್ತೆಗೆ ಇಳಿಸಿದೆ. ವಿಶೇಷವಾಗಿ ಸರ್ಕಾರದ ಶಕ್ತಿ ಯೋಜನೆಯು ಮಹಿಳಾ ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸಿ ಸಮಾಜದ ಎಲ್ಲ ವರ್ಗದ ಜನರಿಗೆ ಸಾರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಮೆಟ್ರೋ ಬಂದಿದ್ದರೂ ಸಹ ಪ್ರತಿಯೊಂದು ಏರಿಯಾದ ಮೂಲೆ ಮೂಲೆಗೂ ತಲುಪುವ BMTC ವ್ಯಾಪ್ತಿಯನ್ನು ಮ್ಯಾಚ್ ಮಾಡಲು ಯಾವುದರಿಂದಲೂ ಸಾಧ್ಯವಿಲ್ಲ. ಕೊನೆಯದಾಗಿ, ಬಸ್ಸಿನ ಕಿಟಕಿಯ ಪಕ್ಕ ಕುಳಿತು ಬೆಂಗಳೂರಿನ ಮಳೆಯನ್ನು ಸವಿಸುವ ಆ ಅನುಭವವೇ ಬೇರೆ. ಈ ಸಂಸ್ಥೆ ಕೇವಲ ಲಾಭಕ್ಕಾಗಿ ಇಲ್ಲ, ಬದಲಾಗಿ ಈ ಮಹಾನಗರದ ಉಸಿರಾಗಿ ಕೆಲಸ ಮಾಡುತ್ತಿದೆ. ಹಾಗಾದರೆ ಗೆಳೆಯರೇ, ನಿಮ್ಮ ಮೊದಲ BMTC ಪ್ರಯಾಣದ ನೆನಪು ಹೇಗಿತ್ತು? ಅಥವಾ ನೀವು ಪ್ರತಿದಿನ ಪ್ರಯಾಣಿಸುವ ಫೇವ್ರೆಟ್ ಬಸ್ ರೂಟ್ ಯಾವುದು? ಕಮೆಂಟ್ ಮಾಡಿ ತಿಳಿಸಿ.